ಇನ್ನು ಕೆಪಿಸಿಸಿ ನೂತನ ಸಾರಥಿಯಾಗಿ ಬಿಕೆ ಹರಿಪ್ರಸಾದ್ ನೇಮಕವಾಗಿದ್ದಾರೆ. ಸಚಿವ ಸ್ಥಾನ ಬಯಸಿದ್ರು ಹಿರಿಯ ನಾಯಕ, ಈಗ ಅಧ್ಯಕ್ಷ ಸ್ಥಾನದ ಹೊಣೆ ಕೊಟ್ಟಿದ್ದಾರೆ. ಈಗ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿಯನ್ನ ಹೊರಿಸಿದ್ದಾರೆ ಬಿಕೆ ಹರಿಪ್ರಸಾದ್ ರವರ ಹೆಗಲಿಗೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬಯಸಿದ್ದಂತ ಸಚಿವರು ಜಾರಕಿಹೊಳಿ ಅವರಿಗೆ ನಿರಾಸೆ ಆಗದೆ ಒಕ್ಕಲಿಗ ಸಿಎಂ, ಇದರ ಜೊತೆಗೆ ಒಬಿಸಿ ಅಧ್ಯಕ್ಷ ಈ ಸೂತ್ರ ಹೆಣೆದಿದ್ದಾರೆ ಹೈಕಮಾಂಡ್. ಯಾಕೆ? ನಿನ್ನೆ ಸಂಜೆಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟರು. ಕೆಪಿಸಿಸಿ ನೂತನ ಸಾರಥಿಯಾಗಿ ಬಿಕೆ ಹರಿಪ್ರಸಾದ್ ನೇಮಕ ಆಯಿತು. ನನಗೆ ಸಚಿವ ಸ್ಥಾನ ಬೇಕು ಅಂತ ಡಿಮ್ಯಾಂಡ್ ಅನ್ನು ಇಟ್ಟಿದ್ರು, ಬಯಸಿದ್ರು. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಜವಾಬ್ದಾರಿಯನ್ನ ಈಗ ಬಿಕೆ ಹರಿಪ್ರಸಾದ್ ಹೆಗಲಿಗೆ ಹಾಕಿದ್ದಾರೆ. ಇದ್ರ ಜೊತೆಗೆ ಕೆಪಿಸಿಸಿ ಪಟ್ಟಕ್ಕಾಗಿ ಸಿಕ್ಕಾಬಟ್ಟೆ ಫೈಟ್ ಕೊಟ್ಟಂತವರು ಸತೀಶ್ ಜಾರಕಿಹೊಳಿ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಡಿಮ್ಯಾಂಡ್ ಏನಪ್ಪ ಇಟ್ಟಿದ್ರು ಅಂತಂದ್ರೆ, ಎರಡು ಕೊಡ್ಬೇಕು ನನಗೆ, ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಕೂಡ ಕೊಟ್ರೆ ನನಗೆ ಸಾಧ್ಯ ಆಗುತ್ತೆ ಅಂತ. ಹಾಗಾಗಿ ಕಾಂಗ್ರೆಸ್ನಲ್ಲಿರುವಂತ ಸಿದ್ಧಾಂತ ಏನು, ಒಬ್ಬರಿಗೆ ಒಂದೇ ಹುದ್ದೆ ಅಂತ. ನಾನು ಇವತ್ತು ಬೆಳಗ್ಗೆ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದೀನಿ. ನಮ್ಮ ಹಿರಿಯ ನಾಯಕರಾದಂತ ಬಿಕೆ ಹರಿಪ್ರಸಾದ್ ಅವರನ್ನ ಹೊಸ ಅಧ್ಯಕ್ಷರಾಗಿ ನಮ್ಮ ನಾಯಕರು ಮಾಡಿದ್ದಾರೆ. ಅವರು ಯಾವಾಗ ಬೇಕು ಅಧಿಕಾರ ತೆಗೆದುಕೊಳ್ತೇವೆ ಅಂತ ಹೇಳ್ತಾರೋ. ಈಗ ನಾನು ಕೆಪಿಸಿಸಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕಾರ್ಯಕರ್ತ ನೂತನ ಕಾಂಗ್ರೆಸ್ ಸಾರಥ್ಯ ಮುಂದೆ ಹಲವಾರು ಸವಾಲುಗಳಿದಾವೀಗ. ಜಿಬಿಎ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಸವಾಲು ನೂತನ ಅಧ್ಯಕ್ಷರಿಗೆ. 2028ರಲ್ಲಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಿಸುವ ಟಾರ್ಗೆಟ್. ಈಗ ಎಐಸಿಸಿನಲ್ಲಿ ಸಕ್ರಿಯರಾಗಿದ್ರು, ಹಲವು ಹುದ್ದೆಗಳ ನಿರ್ವಹಣೆ ಮಾಡಿರುವಂಥ ಅನುಭವ ಕೂಡ ಇದೆ. ಹಲವು ರಾಜ್ಯಗಳಲ್ಲಿ ಉಸ್ತುವಾರಿಯಾಗಿ ಸಂಘಟನೆಯ ಅನುಭವ ಕೂಡ ಇದೆ ಬಿಕೆ ಹರಿಪ್ರಸಾದ್ಗೆ. ಇದೀಗ ರಾಜ್ಯದಲ್ಲಿ ಪಕ್ಷದ ಸಾರಥಿಯಾಗಿ ಸಂಘಟನೆಯ ಜವಾಬ್ದಾರಿ. ನೂತನ ಕಾಂಗ್ರೆಸ್ನ ಸಾರಥ್ಯ ಮುಂದೆ ಹಲವಾರು ಈಗ ಸವಾಲುಗಳೆದುರಾಗಿರೋದು. ಈಗ ಜಿಬಿಎ ಚುನಾವಣೆ ಬರ್ತಾ ಇದೆ, ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆ ಇದೆ, 2028ಕ್ಕೆ ವಿಧಾನಸಭಾ ಚುನಾವಣೆ ಇದೆ. ಎಲ್ಲ ಸಂದರ್ಭದಲ್ಲೂ ಪಕ್ಷವನ್ನ ಗೆಲ್ಲಿಸ್ಕೊಂಡು ಬರಬೇಕಾಗತ್ತೆ, ದೊಡ್ಡ ಜವಾಬ್ದಾರಿ. ಈಗ ಇದರ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಗುರುತಿಸಿಕೊಂಡಂತವರು ಬಿಕೆ ಹರಿಪ್ರಸಾದ್ ಹಲವು ಜವಾಬ್ದಾರಿಗಳನ್ನ, ಹಲವು ಸ್ಥಾನಗಳನ್ನ ನಿರ್ವಹಣೆ ಮಾಡಿ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡಿದಂಥ ಅನುಭವ ಇರುವಂಥವರು. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಉಸ್ತುವಾರಿಯಾಗಿದ್ದಂಥವ್ರು ಇದೇ ಬಿಕೆ ಹರಿಪ್ರಸಾದ್. ಇಷ್ಟೆಲ್ಲ ಅನುಭವ ಹೊಂದಿರುವಂಥ ಬಿಕೆ ಹರಿಪ್ರಸಾದ್ಗೆ ಈಗ ಕರ್ನಾಟಕದ ಕೆಪಿಸಿಸಿ ಅಧ್ಯಕ್ಷದ ಪಟ್ಟ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಈ ಪಟ್ಟದ ಜವಾಬ್ದಾರಿ ಜೊತೆಗೆ ಮುಂದಿರುವಂಥ ಸವಾಲುಗಳು ಕೂಡ ಎದುರಾಗುತ್ತೆ. ಈ ಸವಾಲುಗಳನ್ನು ಯಾವ ರೀತಿ ಎದುರಿಸ್ತಾರೆ, ಪಕ್ಷ ಸಂಘಟನೆ ಹೇಗೆ ನಡೆಯುತ್ತೆ ಮುಂದಿನ ದಿನಗಳಲ್ಲಿ, ಇನ್ನು ಮುಂಬರುವಂಥ ಸಂಘ ಸಂಸ್ಥೆಗಳ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗುತ್ತೆ, ಇದರ ಜೊತೆಗೆ ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ತಾರೆ, ಎಲ್ಲ ಆದ ನಂತರದಲ್ಲಿ 2028ರ ವಿಧಾನಸಭಾ ಚುನಾವಣೆಗೆ ಏನು ಮಾಡ್ತಾರೆ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಿಕೆ ಹರಿಪ್ರಸಾದ್ ನೇಮಕವಾಗಿ ದೊಡ್ಡ ಜವಾಬ್ದಾರಿಯನ್ನ ಅವರ ಹೆಗಲ ಮೇಲೆ ಹಾಕಿದ್ದಾರೆ. ಏನೆಲ್ಲ ಸವಾಲುಗಳಿದಾವೆ ಅವ್ರಿಗೆ ಅನ್ನುವಂಥ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಆನಂದ್. ಖಂಡಿತವಾಗ್ಲೂ ಶಿವ, ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್ ಅವರ ಮುಂದೆ ಬಹಳಷ್ಟು ಒಂದು ಸವಾಲುಗಳು ಕೂಡ ಇದೆ. ಸದ್ಯ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಕೂಡ ಅವುಗಳನ್ನ ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಡೀ ಸರ್ಕಾರ ವೈಫಲ್ಯ ಆಗಿರ್ತಕ್ಕಂಥದ್ದು. ಮತ್ತೆ ಪಕ್ಷದಲ್ಲಿ ಗ್ಯಾರಂಟಿ ಸಮಿತಿಗಳನ್ನ ರಚನೆ ಮಾಡಿದ್ರು ಕೂಡ ಅವು ಆಕ್ಟಿವ್ ಇಲ್ಲ. ಅವರ ಆ ಒಂದು ಸಮಿತಿಗಳನ್ನ ಸಭೆ ನಡೆಸಿ ಮತ್ತೆ ಆ ಒಂದು ಸಮಿತಿಗಳನ್ನ ಆಕ್ಟಿವ್ ಮಾಡಬೇಕಾದಂತ ಒಂದು ಸವಾಲು ಇವರ ಮುಂದೆ ಇರ್ತಕ್ಕಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಬಣ ಡಿಕೆ ಬಣಗಳ ನಡುವೆ ಕಿತ್ತಾಟದಿಂದ ಇಡೀ ಒಂದು ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಉಂಟಾಗಿದೆ. ಮತ್ತೆ ಬಣ ಬಡಿದಾಟನು ಕೂಡ ಜೋರಾಗಿರ್ತಕ್ಕಂಥದ್ದು. ಹಾಗಾಗಿ ಎರಡೂ ಬಣದ ನಾಯಕರನ್ನ ಒಗ್ಗೂಡಿಸಿಕೊಂಡು ಹೋಗಬೇಕಾದಂತ ಒಂದು ಅನಿವಾರ್ಯತೆ ಈಗ ಬಿಕೆ ಹರಿಪ್ರಸಾದ್ ಮುಂದೆ ಇರ್ತಕ್ಕಂಥದ್ದು. ಸದ್ಯ ಬಿಕೆ ಹರಿಪ್ರಸಾದ್ ಅವರು ಕೂಡ ಸುಮಾರು 50 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆಯನ್ನ ಮಾಡಿದಂತವರು. ಜೊತೆಗೆ 4 ಬಾರಿ ರಾಜ್ಯಸಭೆ ಸದಸ್ಯರಾಗಿದ್ದಾರೆ, 1 ಬಾರಿ MLC ಕೂಡ ಆಗಿರ್ತಕ್ಕಂಥವ್ರು. ಜೊತೆಗೆ ಈಗ ಸದ್ಯ ಹರಿಯಾಣ ಕಾಂಗ್ರೆಸ್ ಉಸ್ತುವಾರಿ ಕೂಡ ಆಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಸುಮಾರು 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಎಐಸಿಸಿ
ಉಸ್ತುವಾರಿಯಾಗಿ ಸೇವೆ ಮಾಡಿದಂತ ಒಂದು ಅನುಭವನೂ ಕೂಡ ಅವ್ರಿಗೆ ಇದೆ. ಹೀಗಾಗಿ ಹೈಕಮಾಂಡ್ ನಾಯಕರು ಬಿ ಕೆ ಹರಿಪ್ರಸಾದ್ ಅವ್ರಿಗೆ ಮಣೆ ಹಾಕಿದ್ದಾರೆ. ರಾಜ್ಯದಲ್ಲಿ ಈಗ ಮುಂದೆ 2028ರ ಒಂದು ಚುನಾವಣೆ ದೃಷ್ಟಿಯಿಂದ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ಅಂದ್ರೆ OBC ನಾಯಕರು ಆಗಿದ್ದಾರೆ. ಹಾಗಾಗಿ OBC ಮತವನ್ನ ಸೆಳೀತಕ್ಕಂತ ಒಂದು ನಿಟ್ಟಿನಲ್ಲಿ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ಮಣೆಯನ್ನ ಹಾಕಲಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಂಗಳೂರು ಕರಾವಳಿ ಭಾಗದಲ್ಲಿ ಒಂದು ಸಂಘಟನೆಗೂ ಕೂಡ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ನೀಡಲಾಗಿರ್ತಕ್ಕಂಥದ್ದು. ಹಾಗಾಗಿ ಬಿ ಕೆ ಹರಿಪ್ರಸಾದ್ ಅವರು ಮುಂದೆ ಈ ಒಂದು ಜವಾಬ್ದಾರಿಯನ್ನ ಯಾವ ರೀತಿ ನಿರ್ವಹಿಸ್ತಾರೆ, ಜೊತೆಗೆ ಸಿದ್ದರಾಮಯ್ಯ ಮತ್ತೆ DK ಬಣಗಳನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಇರ್ತಕ್ಕಂಥದ್ದು. ಶಿವು.